ಸರ್ ಮಧ್ಯಾಹ್ನ ಚಪಾತಿ ಪಲ್ಯ ಚಪಾತಿ ತರಕಾರಿ ಇದೆಯಾ ಸರ್ ಕೊಟ್ಟಿದ್ದಾರೆ ತರಕಾರಿ ಇಲ್ಲ ಇದೆ ಎಷ್ಟು ಕೊಡಿ ಏನು ತರಕಾರಿ ಇಟ್ಕೊಂಡಿದ್ದೀವಿ ಸರ್ ತರಕಾರಿ ಎಲ್ಲ ನಾಳೆ ಒಣಗಿನಾಗ ಸರ್ ನಾಳೆ ಬರುತ್ತೆ ಇದೆಲ್ಲ ಖಾಲಿ ಸ್ಟಾಕ್ ಪೀಸು ಹುಳಿ ಕಾಳಿದೆ ಕೊಬ್ಬರಿ ಕಾಳಿದೆ ಇದರಲ್ಲಿ ಅವರೆ ಕಾಳಿದೆ ಉದ್ದಿನ ಬೇಳೆ ಖಾಲಿ ಇದರಲ್ಲಿ ಹುಳಿ ಕಾಳು ಇದರ ಖಾಲಿ ಹೆಸರು ಬೇಳೆ ಎಷ್ಟು ಕೊಡ್ತೀವಿ ಒಬ್ಬೊಬ್ಬರಿಗೆ ಒಂದೊಂದೇ ನೀವು ಬೆಳಗಿನ ಸಾಯಂಕಾಲ ಕೈಲಿ ಇರ್ತೀರಾ ಒಬ್ಬರೇ ಕುಕ್ಕ ಇಲ್ಲ ಸರ್ ಇನ್ನೊಬ್ಬರು ಈಗ ನೀವು ಮತ್ತೆ 50 ಚಪಾತಿ ಒಬ್ಬರೇ ಮಾಡ್ತೀರಿ ಈ ಫೋನ್ ವರ್ಕಿಂಗ್ ಕಂಡೀಷನ್ ಇದೆಯಾ ಇದೇನು ₹1 ಯಾಕೆ ಮಾಡಬೇಕಾ ಅಥವಾ ಸ್ಮಾರ್ಟ್ ಕಾರ್ಡ್ನ ಹಾಕ್ಬಿಟ್ಟು ಮಾಡೋದು ಸರ್ ಇವಾಗ ಮಕ್ಳಿಗೆ ಮನೆ ಬರ್ತಿರಲ್ಲ ಸರ್ ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ ತಿಂಗಳಿಗೆ ₹50 ರೀಚಾರ್ಜ್ ಸರ್ ಇಲ್ಲ ಇಲ್ಲ ಸರ್ ಮಕ್ಳದೇನೆ ಇದಕ್ಕೆ ₹50 ರೀಚಾರ್ಜ್ 2 ನಂಬರ್ಗೆ ಇನ್ಸ್ಟಾಲ್ ಮಾಡ್ತಾರೆ ಸರ್ ಅವ್ರ ಪೇರೆಂಟ್ಸ್ ಅದು 2 ನಂಬರಿಗೆ ಮಾತಾಡೋಕ್ಕೆ ಫೋನ್ ಕನೆಕ್ಷನ್ಸ್ ಇಲ್ಲ ಸರ್ ಇಲ್ಲ ಅಂದರೆ ಕಾರ್ಡ್ ಸ್ಮಾರ್ಟ್ ಕಾರ್ಡ್ ಇದ್ದಾರೆ ಸರ್ ಮಾತಾಡ್ತಾರೆ ಸರ್ ಅಲ್ಲಿ ಅವರು ಇನ್ನೇನು ಹೋಗ್ತಾರಲ್ಲ ಸರ್ ನಾಳೆ ವರ್ಕಿಂಗ್ ಲಾಸ್ಟ್ ಸರ್ ಹಾಗಾಗಿ ರೀಚಾರ್ಜ್ ಮಾಡಿಸ್ಕೊಂಡಿಲ್ಲ ಅವರು ರಿಸಲ್ಟ್ ಚೆನ್ನಾಗಿ 100% ರಿಸಲ್ಟ್ ಸರ್ ಈ 3 ಇಯರ್ಸ್ ಬ್ಯಾಕ್ ಇಡೀ ತಾಲೂಕು ಅಷ್ಟೊಂದು ಹೆಣ್ಮಗು ಸರ್ ಇದು ಕೆಳಗಡೆ ಇಟ್ಟಿತ್ತು ಸ್ವಲ್ಪ ಶೀತದ ಪ್ರದೇಶ ಅಲ್ಲ ಸರ್ ಅದಕ್ಕೆ ಅದನ್ನ ವೇಸ್ಟ್ ಅಂತಲೇ ಸ್ಟಾಕ್ ಕರ್ಸೋಕ್ಕೆ ಅಂತ ಇಟ್ಟಿರೋದು ಸರ್ ಅದು ಕ್ಲೀನ್ ಅದನ್ನ ಯೂಸ್ ಮಾಡ್ತಿಲ್ಲ ಸರ್ ಬೇರೆ ಹಾಕಿದೆ ನೋಡಿ ಸರ್ ಇದು ಯೂಸ್ ಮಾಡ್ತಿಲ್ಲ ಮಕ್ಳನ್ನ ಕೇಳಿಸ್ಬೇಕಂದ್ರೆ ಇದನ್ನು ನಾವು ಊಟ ಮಾಡ್ತೀವಲ್ಲ ಸರ್ ಸರ್ ನಾವು ಇಲ್ಲಿ ಹೊರಗಡೆ ಬರುತ್ತೆ ಸರ್ ಹೊರಗಡೆಯಿಂದ ಎಲ್ಲರೂ ಒಂದೊಂದು ರೂಮ್ ಇಟ್ಕೊಂಡು ಇದೆ ಮಕ್ಕಳು ಸ್ವಲ್ಪ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಈಗ ಅಟ್ ಎ ಟೈಮ್ ಎಲ್ಲ ಮಕ್ಕಳು ರೆಡಿ ಆಗಬೇಕು ಅಂದ್ರೆ ಸಾಧ್ಯ ಆಗಲ್ವಲ್ಲ ಅಥವಾ ಒಂದೇ ಕಡೆ ಫೆಸಿಲಿಟಿ ಕೊಟ್ಟರೆ ಸರ್ ಅಲ್ಲಿ ಸ್ಕ್ರೀನ್ ಎಲ್ಲ ಅವ್ರಿಗೆ ಒಂದು ಮೀಟಿಂಗ್ ಕರೆದಿದ್ವಿ ಸರ್ ಇಲ್ಲ ನಮಗೆಲ್ಲ ಯೂನಿಯನ್ ಸರ್ ಅವತ್ತು ಸರ್ನ ಕರೆಸಿದ್ವಿ ಸರ್ ಅವ್ರನ್ನ ನಮ್ಮ ಮಕ್ಕಳಿಗೆ ಅರಿವು ಕಾರ್ಯಕ್ರಮ ಮಾಡಿಕೊಡಿ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ನಾವು ಅವ್ರನ್ನ ಟ್ರಸ್ಟ್ ಅವರೆಲ್ಲ ಕರೆದು ಏನೇನು ಸಮಸ್ಯೆ ಇದೆ ಅಂತ ಹೇಳಿದ್ವಿ ಈ ಸತಿ ಮಾಡಿಕೊಡ್ತೀವಿ ಸರ್ ಅಂತ ಕೂಡ ಅವರು ಹೇಳಿದ್ರು ಸರ್ ನಿಮ್ಮ ಮುಂದೆ ಯಾವ ಸಮಸ್ಯೆ ಈ ಬೇಗ ಈ ಬಿಲ್ಡಿಂಗ್ ಬಿಡೋ ವ್ಯವಸ್ಥೆ ಮಾಡಬೇಕು ಆಗಲಿ ಸರ್ ಗೊತ್ತಾಯ್ತಾ ನೋಡಿ ಅಲ್ಲಿ ಏನು ಸೆಕ್ಯೂರಿಟಿ ಇಲ್ಲ ಎಲ್ಲ ಹೆಣ್ಮಕ್ಳು ಇರೋದು ಹೌದು ಈಗ ಹಿಂದೆ ಒಂದು ಸಲ ಈಗಾಗಲೇ ಒಬ್ಬ ಸೆಕ್ಯೂರಿಟಿ ಮೇಲೆ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಕೇಸ್ ಆಗಿ ಅವನ್ನ ತೆಗೆದುಹಾಕಿ ಈಗ ಹೆಣ್ಮಕ್ಳು ಮಾಡಿಕೊಂಡಿದ್ದೀರಂತೆ ಈ ಥರ ಏನಾದರೂ ವ್ಯತ್ಯಾಸ ಆದರೆ ಏನು ಕಥೆ ಹೇಳಿ ಯಾರು ರೆಸ್ಪಾನ್ಸಿಬಲ್ ಹೇಳಿ ಎಲ್ಲ ಹೆಣ್ಮಕ್ಳು ಅಲ್ಲಿ ಬಂದು ಬಟ್ಟೆ ಚೇಂಜ್ ಮಾಡ್ಕೊಬೇಕು ಅಲ್ಲಿಂದ ಇಲ್ಲಿಗೆ ಬರೋವಷ್ಟೊತ್ತಿಗೆ ಅವ್ರಿಗೆ ಎಷ್ಟು ಮುಜುಗರ ಆಗ್ತದೆ ನಿಮ್ಗಳಿಗೆ ಆ ಥರ ಆದರೆ ಮಾಡ್ತೀರಾ ನೀವು ಕೆಲಸಗಳು ನಿಮ್ಮ ಮನೆಗಳಲ್ಲಿ ಆ ಥರ ಫೆಸಿಲಿಟಿ ಇನ್ಸ್ಟ್ರಕ್ಷನ್ಸ್ ಇನಿಷಿಯೇಟ್ ಮಾಡಬೇಕು ಕೋಟೆ ನಿಮ್ಮ ಆಸ್ತಿಗೆ ಬಂದಿದೆ ಈಗ ಕೋರ್ಟ್ ನಂಬ್ತದೆ ಹೇಳ್ರಿ ಇದೆಲ್ಲ ಈ ಸುಳ್ಳುಗಳನ್ನೆಲ್ಲ ನೋಡಿ ಏನು ಮಾಡ್ತೀರಿ ಇನ್ನು ಮುಂದೆ ಏನಾದರೂ ಸರಿಯಾಗಿ ಎಚ್ಚೆತ್ಕೊಂಡು ನಾನು ರಿಪೋರ್ಟ್ ಮಾಡೋದು ಮಾಡ್ತೇನೆ ನಾನು ಯಾವುದಕ್ಕೂ ಬಗ್ಗೋನು ಅಲ್ಲ ಯಾರ ಮಾತು ನಾನು ಕೇಳೋದು ನಾನು ಏನಿದೆ ವಾಸ್ತವಾಂಶ ಅದನ್ನೇ ರಿಪೋರ್ಟ್ ಮಾಡೋದು ಈಗ ಯಾರು ನನ್ನನ್ನು ಪ್ರಭಾವಗೊಳಿಸೋ ಪ್ರಯತ್ನ ಮಾಡಬೇಡಿ ನಮ್ಮ ಆಫೀಸಿಗೆ ಬರ್ಕೊಡು ಡಾಕ್ಯುಮೆಂಟ್ ಮಾತ್ರ ಕಳಿಸ್ಕೊಡ್ಬೇಕು ಏನಿದೆ ಅದನ್ನು ನಾನು ರಿಪೋರ್ಟ್ ಮಾಡೋಂಥದ್ದು ಅಷ್ಟೇ ನನಗೆ ಬೇಕಾಗಿರೋದು ನಿಮ್ಮ ಡಾಕ್ಯುಮೆಂಟ್ ಅಷ್ಟೇ ನಿಮ್ಮ ಕಡೆಯಿಂದ ಬಂದರೆ ಡಾಕ್ಯುಮೆಂಟು ನಾನು ಕಳಿಸ್ಕೊಡ್ತೇನೆ ನಮ್ಮ ಕಡೆಯಿಂದಲೂ ಏನು ರಿಪೋರ್ಟ್ ಹಾಕಬೇಕು ಆಗ್ತೇನೆ ಯಾರ್ಯಾರ ಮೇಲೆ ಏನೇನು ಹಾಕಬೇಕು ಆಗ್ತೇನೆ ಗೊತ್ತಾಯ್ತಾ ನಾಳೆ ಹೈಕೋರ್ಟಿಂದ ಅಥವಾ ನಮ್ಮದು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಕೇಳಿದ್ರೆ ಆನ್ಸರ್ ಮಾಡೋದು ನಿಮ್ಮ ಜವಾಬ್ದಾರಿ ನಿಮ್ಗೆ ಏನಾದರೂ ಕ್ರಮ ಅವಕಾಶ ಕೊಟ್ಟರೆ ಬಿಲ್ಡಿಂಗ್ ಹೆಚ್ಚೊತ್ತು ನೀವು ಸ್ಟಾರ್ಟ್ ಮಾಡಿಸ್ತೀವಿ ಸರ್ ನಾವು ಸಾಹೇಬ್ರನ್ನ ಮೀಟ್ ಮಾಡಿಬಿಟ್ಟು ಸರ್ ಸಾಧ್ಯವಷ್ಟು ಗಮನ ತಾವೆಲ್ಲ ಬಂದಿರೋದ್ರ ಮಾಹಿತಿ ಕೊಡ್ತೀನಿ ಸರ್ ಕೊಟ್ಬಿಟ್ಟು ಬೇಗನೆ ಅದು ವ್ಯವಸ್ಥೆ ಮಾಡಿಸ್ಕೊಡ್ತೀನಿ ಇದೊಂದು ಅವಕಾಶ ಕೊಡಿ ತಪ್ಪು ಸಣ್ಣ ತಪ್ಪು ನಾನು ತಿದ್ಕೋತೀನಿ ಸರ್ ಪ್ರಶ್ನವರೆಲ್ಲ ಇದ್ದಾರೆ ರೆಕಾರ್ಡ್ ಮಾಡ್ತಾ ಇದ್ದಾರೆ ನೀವು ಮಾತಾಡ್ತಾರೆ ನೀವು ಬರೀ ಕಾಲೇಜ್ ಮುಂದೆ ಮಾತಾಡ್ತೀವಿ ಇಲ್ಲ ಸರ್ ಪ್ರಶ್ನವ್ರು ಮಾತಾಡ್ತಾರೆ ರೆಕಾರ್ಡ್ ಆಗ್ತಿದೆ ಆಗಲಿ ಸರ್ ಅದನ್ನೆಲ್ಲ ನೋಡಿ ಒಂದು 15 ದಿವಸದಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿಸ್ರೆ ನೋಡಿ ನಾನು ವೆಯ್ಟ್ ಮಾಡ್ತೀನಿ ನಾಗಮಂಗಲ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಅಲ್ಲೂ ಸೇಮ್ ಪ್ರೈವೇಟ್ ಬಿಲ್ಡಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಇಲ್ಲ ಇವ್ರ ಮೇಲೆ ನಿಮಗೆ ಕಂಟ್ರೋಲ್ ತಪ್ಪಿದ್ದೀರಿ ನೀವು ಏನು ಮಕ್ಕಳಿಗೆ ರಕ್ಷಣೆ ಕೊಡ್ತೀರಿ ಹೇಳ್ತೀವಿ
ಯಾಕೆ ಸ್ಟಾಫಿಗೆ ಅವ್ರು ಆರ್ಡ್ರ್ ಆಗಿದೆ ಅಂತಂದಲ್ಲ ಎಲ್ಲಿರು ನಾವು ಆರ್ಡ್ರ್ ಇಲ್ವಲ್ಲ ಇಲ್ಲ ಅವ್ರದ್ದಲ್ಲ ಸರ್ ನಿಮ್ಮದು ನೀವು ಸೇಫ್ ಮಾಡ್ಕೊಂಡಲ್ಲ ಆಯಿತು ನಿಮ್ಮ ಬಗ್ಗೆ ನಾವೇನು ಹೇಳ್ತಾ ಇಲ್ಲ ಇವ್ರು ಯಾಕೆ 9 ಜನ ಇಲ್ಲ ಇವರು ಎಲ್ಲೋ ಥರ ಅಟೆಂಡೆನ್ಸ್ ಹಾಕ್ತಾರೆ 21 ದಿವಸದಿಂದ ಯಾಕೆ ಹಾಕಿಲ್ಲ ಅವ್ರು 21ನೇ ತಾರೀಕಿಂದ ಇವತ್ತಾಗಲೇ 4 ಮೇಡಮ್ ಆಯ್ತು ಹಾಂ ಅವರು ನೀವು ಸರಿಯಾಗಿ ಹ್ಯಾಂಡಲ್ ಮಾಡ್ತಾರೆ ನಿಮ್ಮ ಜವಾಬ್ದಾರಿ ಇಲ್ಲ ಅವ್ರು ನಿಮ್ಮ ಬುಡ್ಕೆ ಬರ್ತದೆ ಅವ್ರು ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ನೀವು ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ನೋಡಿ ಇದೆಲ್ಲ ಸರಿಪಡಿಸ್ಬೇಕು ತಗೊಂಡಿಲ್ಲ ಅನ್ನೋರ್ಗೂ ಅದೇ ರೈಟ್ ಟಿಕೆಟಿಂಗ್ ಮಾಡ್ಕೊಂಡಿದ್ದಾರೆ ಬಟ್ ಅವರು ಅಕ್ನಾಮೆಂಟ್ ಕೊಟ್ಟಿಲ್ಲ ಮಕ್ಕಳು ಅದು ಕೇಳಿದ್ರೆ ಈಗ ಮರ್ತಿದ್ದಾರೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಪ್ರಿಯದರ್ಶಿನಿ ಸಹನಾ ಎಲ್ಲರೂ 3 ತಿಂಗಳನ್ನೂ ಕೊಟ್ಟಿಲ್ಲ ಅವರು ಹೋಗ್ಲಿ ನಾವು ಇದ್ದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಎಕ್ಸಿಸ್ಟೆನ್ಸ್ ಇದ್ದಾರಾ ಇಲ್ಲ ಅನ್ನೋದು ಗೊತ್ತಿಲ್ಲ ಅವರು ಹೇಮಶ್ರೀ ಕೊಟ್ಟಿಲ್ಲ ಕೀರ್ತಿ ಕೊಟ್ಟಿಲ್ಲ ಲಿಖಿತ ಕೊಟ್ಟಿಲ್ಲ ಇಲ್ಲಿ ಮೋನಿಕಾ TM ಅನ್ನೋರು ಕೊಟ್ಟಿಲ್ಲ ಅದು ಏನು ಕಂಟಿನ್ಯೂಸ್ ಆಗಿದೆ ಅದು ಏನೋ ಒಂದು ಸಲ ಸ್ಕಿಪ್ ಆದರೆ ಏನೋ ಅವರು ಮಿಸ್ ಆಗಿದೆ ಅಂತ ಭಾವಿಸ್ಬೋದು ಇಲ್ಲಿ ಪೂರ್ವಿಕ ಕೊಟ್ಟಿಲ್ಲ ಇಲ್ಲಿ ತ್ರಿಷಾ ಅನ್ನೋರಿಗೆ ಕೊಟ್ಟಿಲ್ಲ ಇದೇ ಥರ ಕಂಟಿನ್ಯೂಸ್ ಇದೆ 3 ತಿಂಗಳಿಂದ ಎಲ್ಲದಕ್ಕೂ ರೆಡಿ ಉತ್ತರ ಇವ್ರ ಹತ್ರ ಇರ್ತವೆ ಇವ್ರು ಹೇಳ್ತಾ ಇರ್ತಾರೆ ಇಲ್ಲಿ ದೀಪಿಕಾ ಕೊಟ್ಟಿಲ್ಲ ನೋಡಿ 1 ತಿಂಗಳಿಲ್ಲ 2 ತಿಂಗಳಿಲ್ಲ 3 ತಿಂಗಳಿಲ್ಲ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು.